ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿತ್ತ ನಮ್ದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೊಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ದು, ಇನ್ನೊಬ್ರು RT ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:30 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡಬೇಕು ಅಂದ್ರೆ ಸರಿಯಾಗಿ ಮಾಡಿ, ಲಾಜಿಕಲ್ ಆಗಿ ಮಾಡಿ. ಮತ್ತು ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಡೆಲ್ಲಿನಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರ ಕಾರಣನ? ಅಲ್ಲಿ ಮುಂಬೈನಲ್ಲೂ ಕೂಡ 4 ಜನ ಪರೇಲಲ್ಲಿ ಇರ್ಬೋದು, ದೊಂಬಿವಿಲಿನಲ್ಲಿರ್ಬೋದು, ಅಲ್ಲಿ ಬರ್ಲಿಕ್ಕಾಗಿಲ್ಲ. ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ವಾ ಕಾರಣ? ಹಿಂದೆ UP ನಲ್ಲಿ ಟ್ರೈನ್ ಲೇಟಾಗಿ ಬಂತು ಅಂದ್ಬಿಟ್ಟು ಹೈಕೋರ್ಟು 9 ಲಕ್ಷ ಅವರಿಗೆ ಫೈನ್ ಹಾಕಿದೆ ರೈಲ್ವೇಸಿಗೆ. ರಾಜೀನಾಮೆ ಕೊಡ್ತೀರಾ ನೀವು? ಅಶ್ವಿನಿ ವೈಷ್ಣವ್ದು ಧರ್ಮೇಂದ್ರ ಪ್ರಧಾನ್ ಅವ್ರ ಲೀಕ್ ಆದ ತಕ್ಷಣ ನೀವು ರಾಜೀನಾಮೆ ಕೊಡಿಸಿದ್ರ? ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು?